ರಾಜ್ಯ ಕಾಂಗ್ರೆಸ್ ಪಾಳೆಯದ ಪಟ್ಟದ ಆಟಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗನ್ನ ಸತೀಶ್ ಜಾರಕಿಹೊಳಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಕೊಡುವ ಮೂಲಕ ಮತ್ತೆ ಬಡಿದೆಬ್ಬಿಸಿದ್ದಾರೆ. ನೇರವಾಗಿ ಹೊಸ ಅಧ್ಯಕ್ಷರ ನೇಮಕ ಆಗಬೇಕು ಅನ್ನುವಂಥದ್ರ ಬಗ್ಗೆ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಸತೀಶ್ ಜಾರಕಿಹೊಳಿ ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಇಲ್ಲ ಇವರೇ ಅಧ್ಯಕ್ಷರು ಅನ್ನುವಂಥದ್ದನ್ನ ಹೇಳಬೇಕು, ಇಲ್ಲ ಆದಷ್ಟು ಬೇಗ ಹೊಸ ಅಧ್ಯಕ್ಷರ ನೇಮಕ ಆಗಬೇಕು, ನಮಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದರು. ವೋಟ್ ತರೋರನ್ನ ಅಧ್ಯಕ್ಷ ಮಾಡಿ, ಜೊತೆಗೆ ಪಾಪ್ಯುಲರ್ ಯಾರಿದಾರೋ ಅಂಥವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದೀವಿ ನಾವು ಹೈಕಮಾಂಡ್ ಬಳಿ ವಿಚಾರವನ್ನ ಅಂತ ಹೇಳ್ತಾರೆ. ಮನೆ ಏನೇನು ಮಾತಾಡಿದ್ದಾರೆ ನೋಡೋಣ. ಚರ್ಚೆ ಇನ್ನೂ ಮಾಡಿದ್ವಿ, ನಿನ್ನೂ ಮಾಡಿದ್ವಿ. ಬೆಟ್ಟಗೆ ರಾತ್ರಿ ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಯಾವ್ದಕ್ಕಾರ ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, ಸಿಎಂ ಜೊತೆ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತಿರಲ್ಲ. ನಾವ್ ಹೇಳಿದ್ವಿ ಯಾರಿಗಾರ ಮಾಡಿ ಅಥವಾ ಇದ್ದವ್ರನ್ನ ಮುಂದುವರಿಸಿ, ಅದರದೊಂದು ಇತಿಶ್ರೀ ಆಡಬೇಕು, ಇಲ್ಲಾಂದ್ರೆ ಚೇಂಜ್ ಅಂತ ಹೇಳ್ತಾರೆ, ಮುಂದುವರ್ಸಂತ ಗೊಂದಲ ಇದೆ. ಯಾವ್ದಾರ ಒಂದು ಮಾಡಬೇಕು, ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ಹಿಂದೂ ಹೇಳಿದ್ವಿ ನಾವು, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಯಾಕಂದ್ರೆ ಒಂದು ಪಕ್ಷಕ್ಕೆ ದೊಡ್ಡ ಪಕ್ಷ ಇದೆ, ಸಾರಥಿ ಒಬ್ರು ಪರ್ಮನೆಂಟ್ ಆಗಿ ಬೇಕಿದೆ. ಯಾವ್ದು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಈಗ. ಯಾಕಂದ್ರೆ ಅಷ್ಟೇ, ನಾವು ಫುಲ್ ಪ್ಲೇಜ್ ಬೇಕು ಅನ್ನೋದು ಡಿಮಾಂಡ್ ಅಷ್ಟೇ ನಮ್ದು. ಪೂರ್ಣ ಪ್ರಮಾಣದ ಬೇಕು ಅನ್ನೋದಾದ್ರೆ ಸರ್ ಬೇರೆ ಹುದ್ದೆಗಳನ್ನ ತ್ಯಾಗ ಮಾಡಬೇಕು ಅನ್ನುವಂಥದ್ದು. ಅದು ಗೊತ್ತಿಲ್ಲ, ಅದೇನು ತ್ಯಾಗ ಮಾಡೋದು ಅದು ಆ ವಿಷಯ ಗೊತ್ತಿಲ್ಲ. ನಾವು ಬರೀ ಅಧ್ಯಕ್ಷ ಬಗ್ಗೆ ಮಾತ್ರ ಹೇಳಿದ್ವಿ. ಮಿಕ್ಕಿದೆಲ್ಲ ಅದು ಡೆಲ್ಲಿ ಅವರಿಗೆ ಸಿಎಂ ಅಧ್ಯಕ್ಷಕ್ಕೆ ಬಿಟ್ಟು ಕೊಟ್ಟಂತ ವಿಚಾರ, ಅವರು ಚರ್ಚೆ ಮಾಡಬೇಕು. ತಮ್ಮ ಅಭಿಪ್ರಾಯ ಏನಾದ್ರು ಹೇಳಿದ್ರೆ ಸರ್ ತಾವು ಅಧ್ಯಕ್ಷ ಕಾರ್ಯಕ್ಕೆ ಸಂಬಂಧಪಟ್ಟಿಗೆ? ನಾ ಅದೇ ಹೇಳಿದೆ ಲಾಸ್ಟ್ ಟೈಮ್, ನಿಮ್ಗೆ ಈಗಾಗಲೇ ಹೇಳಿದೆ, ವೋಟ್ ತರೋರು ಅಧ್ಯಕ್ಷ ಆಗಬೇಕು, ಸುಮ್ಮನೆ ಆ ಥರ ಆಗಬಾರ್ದಂತ ಮುಂಚೆ ನಾ ಹೇಳಿದ್ದೆ. ಯಾರೇ ಅಧ್ಯಕ್ಷ ಮಾಡಿ ವೋಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗ್ಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ಅಷ್ಟೇ. ಅಂದ್ರೆ ಈಗ ಬದಲಾವಣೆ ಮಾಡೋದಾದ್ರೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದ್ದೆ. ಇಲ್ಲ, ನಾನು ಅವಕಾಶ ಕೊಡಿರೋದು ಕೇಳಿಲ್ಲ. ಸೊ ಅದು ಪಾರ್ಟಿಗೆ ಬಿಟ್ಟಂತ ವಿಚಾರ, ಅದನ್ನೇ ಹೇಳಿಲ್ಲ. ಯಾರೇ ತರ್ಬೋದು, ಯಾವುದೇ ಇದೇ ಜಾತಿ ಅಂತಲ್ಲ, ಅವನು ಓಟ್ ತರೋಂಥ ಶಕ್ತಿ ಇರಬೇಕು, ಅಷ್ಟು ನಮ್ಮ ಡಿಮಾಂಡ್ ಇದೆ ಅಷ್ಟೇ. ಮುಂಚೆಂದು ಇದೆ, ಈಗೂ ಇದೆ ಅಷ್ಟೇ. ಇನ್ನು ಚರ್ಚೆ ಆಗ್ಬೇಕ್ರಿ, ಅದು ಆಗಬೇಕು. ಅದು ಯಾವಾಗ ಮಾಡ್ತಾರಂತ ಚರ್ಚೆ ಪ್ರಾರಂಭ ಆಗ್ತದೆ. ಇನ್ನೂ ಚರ್ಚೆ ಇನ್ನೂ ಪ್ರಾರಂಭ ಆಗಿರಲಿಲ್ಲ. ಚರ್ಚೆ ಪ್ರಾರಂಭ ಆದ್ಮೇಲೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಹೇಳ್ಬೋದು. ಚರ್ಚೆ ಪ್ರಾರಂಭ ಆಗಿಲ್ಲ. ನಾವು 2-3 ತಿಂಗಳಲ್ಲೇ ನೀವೇ ಆಗ್ತೀರಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಇಲ್ಲ ನಾನೇ ಮುಂದುವರ್ತೀನಿ ಅನ್ನುವಂತ ಒಂದು ಹಠಮಾರಿಯ ಧೋರಣೆಯನ್ನ ಅವರು ಅನುಸರಿಸ್ತಿದ್ದಾರೆ. ಬಿಕಾಸ್ ಅವರವರ ಸ್ಟ್ರಾಟಜಿ ಪ್ರಕಾರ, ಅವರ ಪ್ರಕಾರ ಅವರೇ ಮುಂದುವರೆದಿದ್ರೆ ಅಥವಾ ಅವರ ಆ ಒಂದು ಹಠನ ಮುಂದುವರಿಸಿದ್ರೆ, ಈ ಹಠ ಪ್ರಶ್ನೆ ಅಲ್ಲಿ ಇದ್ರಲ್ಲ. ಹಠ ಕೆಲಸ ಮಾಡೋರು ಬರ್ಬೇಕಷ್ಟೇ. ಹಠ ನಾನೇ ಆಗಬೇಕು ನೀನೇ ಆಗಬೇಕು ನಮ್ಮ ವಾದ ಅಲ್ಲ. ಯಾರಾದ್ರೂ ಫುಲ್ ಟೈಮ್ ಅದಕ್ಕೆ ಸಮಯ ಕೊಡಬೇಕು, ಅಷ್ಟೇ ಡಿಮಾಂಡ್ ನಮ್ದು. ಅದನ್ನ ಬಿಟ್ಟರೆ ನಮ್ದೇನೇ ಇರಲಿ, ಇದ್ದವ್ರನ್ನ ಮುಂದುವರಲಿ ಅಥವಾ ಹೊಸ ಮಾಡ್ತಾರೆ ಅವ್ರು ಬಿಟ್ಟಿದ್ರು ವಿಚಾರ. ಯಾರು ಇರ್ಲಿ ಬಿಡ್ಲಿ ನಾನೇ ಅಧಿಕಾರಕ್ಕೆ ತರ್ತೇನೆ ಅನ್ನುವಂತ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಓಪನ್ ಕಾರ್ಯಕರ್ತರು ನನ್ನ ಜೊತೆಗಿದ್ರೆ ನಾವು ಯಾರು ಇರ್ಲಿ ಬಿಡ್ಲಿ ನಾನ್ ತರ್ತೇನೆ ಅನ್ನುವಂಥದ್ದು. ಅಂದ್ರೆ 2028ರವರೆಗೂ ಅವರೇ ನಾಯಕತ್ವ ವಹಿಸ್ಕೊತಾರ ಅಂತ ಸರ್? ಅದು ನಮ್ಮ ಹೈಕಮಾಂಡ್ ಬಿಟ್ಟಂತ ವಿಚಾರ. ಅವ್ರು ಇರ್ಬೇಕಾ ಬೇರೆದವ್ರು ಬರ್ಬೇಕಾ ಅಂತ ಅದು ಮೇಲ್ಮಟ್ಟದಲ್ಲಿ ಚರ್ಚೆ ಆಗಬೇಕು. ಇದ್ದೇ ಇರ್ತೈತಿ, ಮೈನಸ್ ಇರ್ತೈತಿ, ಪ್ಲಸ್ ಒಂದು ಸರ್ಕಾರ ನಡೀತಂದ್ರೆ ಏನು ಎಲ್ಲಾನು ಸರಿ ಇರೋದಿಲ್ಲ, ಎಲ್ಲಾನು ಕೆಟ್ಟಿರೋದಿಲ್ಲ. ಸೊ ಕೆಟ್ಟಿದ್ದನ್ನು ನಾವು ಸರಿ ಮಾಡಬೇಕು, ಒಳ್ಳೇದಿದ್ದು ಒಳ್ಳೆಯದು ಜಾಸ್ತಿ ಮಾಡಬೇಕು. ಸೊ ಅದನ್ನು ಮಾಡೋಕ್ಕಂತ ಸಲಹೆಗಳನ್ನು ಕೊಟ್ಟಿದ್ದೀವಿ. ಸಂಘಟನೆ ಕೆಲಸ ನಿಂತಿದೆ ಸಂಪೂರ್ಣವಾಗಿ. ಏನು ಸರ್ಕಾರ ಬಂದ ಸಂಘಟನೆ ಕಡಿಮೆ ಆಗಿದೆ. ಎಲ್ಲರೂ ನಾವೆಲ್ಲ ಮಂತ್ರಿಗಳಾದೀವಿ, ಮಂತ್ರಿಗೆ ಸೀಮಿತ ಆದೀವಿ, ಎಲ್ಲಿ ಹೋಗ್ತಾ ಇಲ್ಲ ನಾವು, ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಎಲ್ಲರದು, ನಮ್ದು ಒಬ್ಬರದೇ ಎಲ್ಲ, ಯಾರ್ದು ಅಲ್ಲ, ಎಲ್ಲರೂ ಭೇಟಿಯಾಗ ರಾತ್ರಿ ಭೇಟಿಯಾಗಿದ್ರು. ಅವ್ರಿಗೆ ಪಕ್ಷದ ಬಗ್ಗೆ ಆಗೋಗುಗಳು, ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ರು. ಜೊತೆ ವಿಶೇಷವಾಗಿ ಸಂಘಟನೆ 28 ಸಂಘಟನೆ, 28 ಚುನಾವಣೆ ಗೆಲ್ಲಬೇಕಲ್ಲ, ಅದ್ರ ಬಗ್ಗೆ ಪಕ್ಷ ಗೆಲ್ಲಬೇಕು, ಯಾವ ಹೋಗ್ಬೇಕು, ಏನೇನು ಮಾಡಬೇಕು, ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ, ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳುವಂತ ಬಗ್ಗೆ ಚರ್ಚೆ ಆಗಿದೆ.